ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಲ್ಡ್. ಆ್ಯಕ್ಚುಲಿ ಇದು ಡೇ 3 ಆಫ್ 15 ಡೇಸ್ ವೇಟ್ ಲಾಸ್ ಚಾಲೆಂಜ್, ಎಸ್ಪೆಷಲಿ ಗಟ್ ಹೆಲ್ತ್ ಕಾನ್ಸಂಟ್ರೇಟೆಡ್. ಇವಾಗ ಗಟ್ ಹೆಲ್ತ್ ಹೆಂಗೆ ನೀಟ್ ಮಾಡ್ಕೋಬೇಕಂತೇಳಿ ಮಾಡ್ಕೊಂಡಿರೋದು. ಸೊ ಗಟ್ ಹೆಲ್ತ್ ಅಂತಂದರೆ ಫರ್ಮೆಂಟೆಡ್ ಐಟಮ್ಸ್ ಭಾಳ ತಿನ್ನಬೇಕು, ಅಂದರೆ ಗುಡ್ ಬ್ಯಾಕ್ಟೀರಿಯಾ ಚೆನ್ನಾಗಾದರೆ ಚೆನ್ನಾಗಿ ವೇಟ್ ಲಾಸ್ ಆಗೋದು ಅಂತೇಳಿ. ಬಟ್ ಏನಂತಂದರೆ, ಸೊ ಎನಿ ಟೈಮ್ ಅದನ್ನು ತಿನ್ನಬೇಕು. ಸೊ ಗಟ್ ಹೆಲ್ತ್ ಮೇಂಟೈನ್ ಮಾಡಬೇಕಂದ್ರೆ ಏನೇನು ಮಾಡ್ಕೋಬೇಕು ಏನೇನು ಅಂತ ಕೆಲವೊಂದು ಕನ್ಫ್ಯೂಸ್ ಆಗ್ತೀವಿ. ಸೊ ನಾನು ಹಾಗಾಗಿ ಮಾರ್ನಿಂಗ್ ಯಾವಾಗ್ಲೂ ಡಿಟಾಕ್ಸ್ ಗಟ್ ಹೆಲ್ತ್ ವಾಟರ್ ಕುಡಿತೀನಿ, ಅಂದರೆ ಗಟ್ ಹೆಲ್ತ್ ಪೌಡ್ರಿಂದ ಮಾಡಿರುವಂಥ ಡಿಟಾಕ್ಸ್ ಡ್ರಿಂಕ್ ಕುಡಿತೀನಿ. ಸೊ ಅದು ಏನಾಗುತ್ತೆ, ನಮ್ಗೆ ಹೆಲ್ದಿ ಚೆನ್ನಾಗಾಗುತ್ತೆ. ಸೊ ಅದನ್ನ ಕುಡ್ಕೊಂಡ್ಮೇಲೆ, ಅದನ್ನ ಕ್ಲಿಪ್ ತೊಗೊಂಡಿಲ್ಲ, ಅದನ್ನ ಕುಡ್ಕೊಂಡ್ಮೇಲೆ ಮತ್ತೆ ನಾನು ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡಿನಿ, ನೋಡ್ಬೋದು. ಸೊ ನೋಡಿ, ನನ್ನ ಮಗಳು ರೆಡ್ ಕಲರ್ ಜ್ಯೂಸು. ಸೊ ಚೆನ್ನಾಗಿದೆ. ಇದನ್ನ ಮಾಡ್ಕೊಂಡ್ಮೇಲೆ ಎಕ್ಸಸೈಸ್ ಮಾಡ್ತೀನಿ. ಆಮೇಲೆ ಏನೇನು ಚಿಂತೆ ಏನೇನು ಅಂತೇಳಿ, ಆ್ಯಕ್ಚುಲಿ ಇವತ್ತು ಏನಂದರೆ ದೋಸೆ, ಮತ್ತೆ ಇವತ್ತು ದೋಸೆ ಇದೆ. ಬಟ್ ಆ ಥರ ದೋಸೆ ಅಲ್ಲ, ಫರ್ಮೆಂಟೆಡ್ ದೋಸೆ, ಅಂದರೆ ನಾವು ಕ್ಯಾಜುವಲ್ ಆಗಿ ಮಾಡುವಂಥ ದೋಸೆ. ಸೊ ಅದರಲ್ಲಿ ದೋಸೆ ತಿನ್ನಬೇಕಾ, ಮಸಾಲೆ ದೋಸೆ ತಿನ್ನಬೇಕಾ, ಸೈಡ್ ದೋಸೆ ತಿನ್ನಬೇಕಾ, ಅಥವಾ ಉತ್ತಪ್ಪ ತಿನ್ನಬೇಕಾ, ಅಥವಾ ಪಡ್ಡು ತಿನ್ನಬೇಕಾ ಅಂತ ಕನ್ಫ್ಯೂಸು. ಸೊ ಯಾವ ತಿಂತೀನಿ ಅಂತ ಮುಂದೆ ಹೇಳ್ತೀನಿ. ಸೊ ಕಂಟಿನ್ಯೂ ನೋಡಿ. ಥ್ಯಾಂಕ್ ಯು. ನೋಡಿ, ಬೀಟ್ರೂಟ್ ಜ್ಯೂಸ್ ಕುಡ್ಕೊಂಡು ಎಷ್ಟು ಚೆನ್ನಾಗಾಗಿದೆ. ಟ್ರೈ ಮಾಡಿ, ಸೂಪರ್ ಇದೆ. ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನೋಡ್ಬೋದು. ಹೈ ನೀಸು, ಇದನ್ನು 20 ರಿಪಿಟೇಷನ್ ಮಾಡೀನಿ. ಇದು ಎಸ್ಪೆಷಲಿ ಲೋವರ್ ಬೆಲ್ಲಿ, ಹ್ಯಾಂಗಿಂಗ್ ಬೆಲ್ಲಿ ಅಂತಿರುತ್ತಲ್ಲ, ಅದಕ್ಕೆ ಭಾಳ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಇದೇ ಎಕ್ಸಸೈಸ್ ಮಾಡಿ ಮಾಡಿ ನಾನು ಜಾಸ್ತಿ ಕಡಿಮೆ ಮಾಡ್ಕೊಂಡಿದ್ದೆ. ಸದ್ಯಕ್ಕೆ ಮತ್ತೆ ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ಏನಿಲ್ಲ, ನನಗೆ ಗೊತ್ತಿದ್ದಾವ ಯಾವ ಎಕ್ಸಸೈಸ್ ಮಾಡಿದ್ರೆ ಎಷ್ಟು ಜಲ್ದಿ ಕರಗ್ತೀನಿ ಅಂಥೇಳಿ. ಸೊ ಅದನ್ನೇ ಮಾಡ್ತಾ ಇರೋದು. ಸೊ ಯಾರಿಗಾದರೂ ಟ್ರೈ ಮಾಡಬೇಕಿದ್ರೆ ಟ್ರೈ ಮಾಡಿ. ಹಾಗೆ ಇದು ಸ್ಕ್ವಾಟ್ ಮಾಡಿದೆ, ಇದನ್ನು ಒಂದು 20 ರಿಪಿಟೇಷನ್ ಮಾಡಿದ್ದೀನಿ. ಸ್ಕ್ವಾಟ್ ಮಾಡಬೇಕಾದ್ರೆ ಬ್ಯಾಗ್ ಸ್ಟ್ರೇಟ್ ಇರಬೇಕು, ಮತ್ತು ಮೊಣಕಾಲ ಮೇಲೆ ಯಾವಾಗಲೂ ಪ್ರೆಷರ್ ಜಾಸ್ತಿ ಬೀಳಬಾರ್ದು, ಇದರಿಂದ ಮೊಣಕಾಲು ನೋವು ಬರ್ತದೆ. ಸೊ ನಾನು ಇಷ್ಟು ದಪ್ಪ ಇದ್ದೀನಿ ಅಂದರೂ ಮೊಣಕಾಲು ನೋವು ಬರೋಲ್ಲ ಈ ಥರ ಸ್ಕ್ವಾಟ್ ಮಾಡಿದಾಗಂದರೆ. ಸೊ ಆ ಪೊಸಿಷನ್ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಪೊಸಿಷನ್ ಇಟ್ಕೋಬೇಕು ಅಂಥೇಳಿ. ಚೆನ್ನಾಗಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಚೆನ್ನಾಗಿ ನಮ್ಮದು ವೇಟ್ ಲಾಸ್ ಆಗುತ್ತೆ. ಸೊ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ ಕೆಲವೊಂದು ಸ್ವಲ್ಪ ಹೋಲ್ಡ್ ಮಾಡೋದು. ಯಾವಾಗಲೂ ಎಕ್ಸಸೈಸ್ನ ಸ್ಲೋ ಮಾಡಿದರೆ ಭಾಳ ಎಫೆಕ್ಟಿವ್ ಇರ್ತದೆ, ಭಾಳ ಟಾರ್ಗೆಟೆಡ್ ಸಹ ಇರ್ತದೆ. ಆ್ಯಕ್ಚುಲಿ ಇದು ಭಾಳ ಯೂಸ್ಫುಲ್ಲೂ ಅದಾವ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಇದಕ್ಕೆ ಕ್ಲ್ಯಾಪ್ ಅಂತ ಕರಿತೀವಿ, ಆ್ಯಕ್ಚುಲಿ ಫಿಟ್ ಕ್ಲ್ಯಾಪು ಅಥವಾ ಈ ಥರ ಅನ್ಬೋದು. ಅಂದರೆ ಕೈಯಿಂದ ಕಾಲಿನ ಪಾದ ಮುಟ್ಕೊಳ್ದು. ಈ ಥರ ಮಾಡೋದ್ರಿಂದನೂ ಲೋವರ್ ಹ್ಯಾಂಗಿಂಗ್ ಬೆಲ್ಲಿ ಏನಿರ್ತದಲ್ಲ ಅದು ಲಿಫ್ಟ್ ಆಗುತ್ತೆ, ಅಂದರೆ ಮೇಲೆ ಹೋಗುತ್ತೆ, ಅಂದರೆ ಫರ್ಮ್ ಆಗುತ್ತೆ, ಚೆನ್ನಾಗಿ ಹ್ಯಾಂಗಿಂಗ್ ಕಡಿಮೆ ಆಗುತ್ತೆ ಅಂತ ಅರ್ಥ. ನಾನು ಇದನ್ನು ಸಹ 30 ರಿಪಿಟೇಷನ್ ಮಾಡಿದ್ದೀನಿ. ಅಂದರೆ ಒಂದು ಕಡೆ 15 ಒಂದು ಕಡೆ 15 ಈ ಥರ ನನಗೆ ಎಷ್ಟು ಸಾಧ್ಯ ಅಷ್ಟು ಮಾಡ್ತಾಯಿದ್ದೀನಿ. ಅಷ್ಟು ಅಂತೇನಿಲ್ಲ. ಸ್ವಲ್ಪ ಅದ್ರ ಜೊತೆ ಹಾಗೆ ಸ್ವಲ್ಪ ಕಾರ್ಡಿಯೋ ಸಹ ಮಾಡ್ಕೋಬೇಕಾ ಇದ್ದೀನಿ. ಈ ಥರ ಸೈಡ್ ಈ ಥರ ಹಿಂಗೆ ಟ್ವಿಸ್ಟಿಂಗು. ನಮಗೆ ಒಟ್ಟಿನಲ್ಲೇನೋ ಕಾರ್ಡಿಯೋ ಎಕ್ಸಸೈಸ್ ಯಾವಾಗಂದರೆ ಬ್ರೀದಿಂಗ್ ಎಕ್ಸಸೈಸ್ ಜಾಸ್ತಿ ಆಗಿರ್ಬೇಕು, ಫುಲ್ಲು ಉಸಿರು ಜಾಸ್ತಿ ತೊಗೊಳಂಗೆ. ಸೊ ಅದನ್ನು ಈ ಥರ ಟ್ವಿಸ್ಟಿಂಗ್ ಎಕ್ಸಸೈಸ್ ಈ ಥರದಿಂದ ಮಾಡಿದ್ರೆ ಏನಾಗುತ್ತೆ, ಹೆಚ್ಚು ಫ್ಯಾಟ್ ಬರ್ನ್ ಆಗುತ್ತೆ. ಸೊ ಉಸಿರಾಟ ಜಾಸ್ತಿ ಆದಾಗ ನಾವು ನೋಡ್ಬೋದು, ಆವಾಗ ಗಿಕ್ಕೆ ಜಾಸ್ತಿ ಬರ್ತದೆ. ಇದು ಸೈಡ್ ನೀಟಕ್ ಅಂತ ಕರಿತೀವಿ. ಓಕೆ, ಈ ಥರ ಸ್ಟ್ಯಾಂಡಿಂಗಲ್ಲೇ ಮಾಡೋದಿದು, ನಿಂತ್ಕೊಂಡೆ ಈ ಥರ ಸೈಡ್ ಮಾಡಿದರೆ. ಆ್ಯಕ್ಚುಲಿ ಇನ್ನೂ ನನ್ನ ಸೈಡ್ ಬಲ್ಜಿಂಗ್ ಫ್ಯಾಟ್ ಭಾಳ ಇತ್ತು. ಇದನ್ನು ಮಾಡಿ ನನಗೆ ಎಷ್ಟೋ ಕಡಿಮೆ ಆಗಿದೆ. ಸೊ ಇದನ್ನು ಟ್ರೈ ಮಾಡಿ, ಇದನ್ನು ಒಂದು 20 ರಿಪಿಟೇಷನ್ ಮಾಡಿದೆ. ಬಟ್ ಇದು ಒಂದು ಹೊಸ್ದಾಗಿ ಮಾಡ್ತಾಯಿದ್ದೀನಿ. ಇದನ್ನು ಸೈಡ್ ನೀ ಅಂತ ಕರಿಬೋದು, ಅಂದರೆ ಕ್ರಾಸ್ ನೀ ಅಂತ ಕರಿಬೋದು. ಈ ಥರ ಮುಂದೆ ಇಟ್ಕೊಂಡು ಕ್ರಾಸ್ ನೀ ಮಾಡಿದಾಗ ನೀವು ಫೀಲ್ ಆಗುತ್ತೆ ಬ್ಯಾಕ್ ಸೈಡ್ದು ಫ್ಯಾಟ್, ಹಿಪ್ ಮೇಲೆ ಏನು ಫ್ಯಾಟ್ ಇರ್ತೈತಲ್ಲ ಅದು, ಮತ್ತು ಕೈ ಸಹ ವರ್ಕ್ ಆಗುತ್ತೆ. ಇದರಲ್ಲಿ ಒಂದೇ ಎಕ್ಸಸೈಸು 2 ಬಾಡಿ ಪಾರ್ಟ್ ಎಫೆಕ್ಟಿವ್ ಆಗಿ ರೆಡ್ಯೂಸ್ ಆಗುತ್ತೆ, ಆರ್ಮ್ ಫ್ಯಾಟು ಮತ್ತು ನೀ ಫ್ಯಾಟ್ ಅಂಥೇಳಿ. ಸೊ ನೀವು ಈ ಥರ ಮಾಡ್ತೀರ ಅದನ್ನು ಟ್ರೈ ಮಾಡಿ. ನಾನು ಈ ಥರ ಮಾಡಿ ಟ್ರೈ ಮಾಡ್ತಾಯಿದ್ದೀನಿ. ಸ್ಲೋ ಆಗೇ ಮಾಡ್ತಾಯಿದ್ದೀನಿ, ನನಗೆ ಎಷ್ಟು ಅನುಕೂಲ ಅಷ್ಟೇ ಮಾಡ್ತಾಯಿದ್ದೀನಿ. ಸೊ ಜಾಸ್ತಿ ಫ್ರೆಶರ್ ಹಾಕೋದಲ್ಲ ಸದ್ಯಕ್ಕೆ. ನೆಕ್ಸ್ಟ್ ಬಂದು ನಾನು ಇನ್ನೊಂದು ಎಕ್ಸಸೈಸ್ ಮಾಡಿದೆ, ಅದು ವಾಲ್ ಸಿಟ್ಟು. ಇದು ಎಸ್ಪೆಷಲಿ ಥೈಗೆ ಭಾಳ ಯೂಸ್ಫುಲ್ಲು. ಇದನ್ನು ನಾನು ನನ್ನ ಮನಸ್ಸಲ್ಲಿ ಕೌಂಟ್ ಮಾಡ್ಕೋತಿದ್ದೆ, 30 ಸೆಕೆಂಡ್ ಕೌಂಟ್ ಮಾಡ್ಕೊಂಡು ಇದನ್ನು ಇದರಲ್ಲೇ ಪಾದ ಮುಟ್ಟೋದು, ಕೆಳಗಡೆ ಅಥವಾ ನೆಲ ಮುಟ್ಟೋದು, ಈ ಥರ ಕುಂತಿದ್ದ ಪೊಸಿಷನಲ್ಲೇ. ಇದು ಮಾಡೋದ್ರಿಂದ ಸಹ ವೆರಿ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಅಪ್ಪರ್ ಬೆಲ್ಲಿ ಫ್ಯಾಟ್ ಕಡಿಮೆ ಆಗುತ್ತೆ ಈ ಥರ ಮಾಡೋದ್ರಿಂದ, ಮತ್ತು ಥೈನೂ ಕಡಿಮೆ ಆಗುತ್ತೆ. ಸೊ ಆ ಥರ ಮಾಡೋದು. ಸೊ ನನಗೆ ಎಷ್ಟು ಅನುಕೂಲ ಅಷ್ಟೇ ಮಾಡ್ತಾ ಇರೋದು. ನೆಕ್ಸ್ಟ್ ಬಂದು ಸೈಡ್ ಬೆಂಡಿಂಗು.
ಇದನ್ನು ಮಾಡ್ತಾ ಇದ್ದೀನಲ್ಲ, ಇದು ಸೈಡಿಂದ ಮಾಡೋದ್ರಿಂದ ಏನಾಗುತ್ತೆ, ಸ್ರಿಂಕ್ ಆಗುತ್ತೆ, ಸೊಂಟ ಸ್ರಿಂಕ್ ಆಗುತ್ತೆ, ಅಂದರೆ ಫುಲ್ ಫ್ಯಾಟ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಆ್ಯಕ್ಚುಲಿ ಇದನ್ನು ಮಾಡಿದ್ದಕ್ಕೆ ಭಾಳ ಯೂಸ್ಫುಲ್ಲು. ನೆಕ್ಸ್ಟ್ ಡೇ ಅಂದರೆ ಫುಲ್ಲು ಪೇನ್ ಆಗಿಬಿಡ್ತದೆ. ಸೊ ಫುಲ್ ಬಾಜು ಎಲ್ಲ ಫುಲ್ ಪೇನು, ಏನಪ್ಪ ಹಿಂಗಾಗ್ತಾಯಿದೆ ಅಂತ ಅನ್ಬೇಕು, ಅಷ್ಟು ಪೇನ್ ಆಗುತ್ತೆ. ಓನ್ಲಿ 30 ರಿಪಿಟೇಷನ್ ಅಷ್ಟೇ ಮಾಡಿದ್ದು, ಹೆಚ್ಚಲ್ಲ. ಬಟ್ ಮಾಡಿದ್ದೇನಿದೆಲ್ಲ ಯೂಸ್ಫುಲ್ ಇದ್ದಾವೆ. ಸೊ ಆಮೇಲೆ ಇದು ಸ್ಟ್ರೆಚಿಂಗು, ಈ ಥರ ಸೊಂಟ ಟ್ವಿಸ್ಟಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಮಗೆ ಮಾಡಿ ಪೇನ್ ಇದ್ದರೆ ಈ ಥರ ಸ್ಟ್ರೆಚಿಂಗ್ಗಳು ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ನೆಕ್ಸ್ಟ್ ಸ್ವಲ್ಪ ಕಾರ್ಡಿಯೋ. ಮತ್ತು ನಾನು ಸ್ವಲ್ಪ ಕಾರ್ಡಿಯೋ ಅಂತಂದರೆ ಇವಾಗ ವಾಕಿಂಗ್ ಅಂತೂ ಜಾಸ್ತಿ ಮಾಡೋದು ಕಡಿಮೆ ಆಗಿದೆ, ರನ್ನಿಂಗ್ ಮಾಡೋಕ್ಕಾಗಲ್ಲ. ಸೊ ಮನೆಯಲ್ಲೇ ನಿಂತಲ್ಲೇ ಈ ಥರ ರನ್ನಿಂಗ್ ಮಾಡ್ಕೊಳ್ಳೋದು. ಈ ಥರ 30 ಕೌಂಟು 60 ಕೌಂಟ್ಸ್ ಮನ್ಸಲ್ಲಿ ಅನ್ನೋದು, ಸ್ಪೀಡ್ ಹೆಚ್ಚು ಮಾಡೋದು, ಈ ಥರ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಸೊ ನೆಕ್ಸ್ಟ್ ಡಯಟ್ ಬಂದು, ನಾನು ಆ್ಯಕ್ಚುಲಿ ಬೆಳಗ್ಗೆ ದೋಸೆ ತಿಂದಿದ್ದೆ, ಕ್ಲಿಪ್ ಹಾಕಿಲ್ಲ. ಬಟ್ ಏನಂದರೆ ರಾತ್ರಿಗೆ ಪಾಲಕ್ ಚೀಲ ಅಂತ ಕರಿಬೋದು, ಹೈ ಪ್ರೋಟೀನು, ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಅದಕ್ಕೆ ಒಂದು ಗಜ್ಜರಿ, ಒಂದು ಕ್ಯಾಪ್ಸಿಕಮು, ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಬೀಟ್ರೂಟ್ ಜ್ಯೂಸ್ ಮಾಡಿದ್ನಲ್ಲ, ಅದರದ್ದು ಫೈಬರ್ ಇರ್ತೈತಲ್ಲ ಅದನ್ನು ಸಹ ಅದಕ್ಕೆ ಮಿಕ್ಸ್ ಮಾಡಿ ಒಂದು 3 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಮತ್ತು ಇದಕ್ಕೆ ಜೀರಿಗೆ, ಅರಿಶಿನ ಪುಡಿ, ಮತ್ತು ಖಾರ ಪುಡಿ ಮತ್ತು ಅಜ್ವಾಯಿನ, ಇದನ್ನೆಲ್ಲನೂ ಮಸಾಲ ಪದಾರ್ಥಗಳನ್ನ ಹಾಕ್ಕೊಂಡೇನಿ. ಎಲ್ಲನೂ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು. ಒಂದು 3 ಸ್ಪೂನು ಏನಂದರೆ ಕಡಲೆ ಹಿಟ್ಟು ಹಾಕ್ಕೋಬೇಕು. ಇದು ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ, ನೀರು ಹಾಕಬೇಡಿ ಫಸ್ಟು, ಹಾಗೆ ಮಿಕ್ಸ್ ಮಾಡಿ. ನಿಮಗೆ ನೀರು ಬೇಕಾ ಅನ್ನಿಸ್ತದ ಆವಾಗ ನೀವು ನೀರು ಹಾಕ್ಕೊಳ್ಳಿ. ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿನಿ, ಜಾಸ್ತಿ ಆಗಬಾರ್ದು, ಲಿಕ್ವಿಡ್ ಥರ ಜಾಸ್ತಿ. ಸೊ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನಿಮಗೆ. ಆ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ತವೆ ಮೇಲೆ ಇಟ್ಕೋಬೇಕು. ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇದು ಮಾಡಬೇಕು. ನೋಡಿ ಮಿಕ್ಸ್ ಮಾಡಿದೆ, ಜಾಸ್ತಿ ನೀರಿಲ್ಲ, ಪೂರ್ತಿ ಗಟ್ಟಿಲ್ಲ, ಒಂದು ಮೀಡಿಯಮಲ್ಲಿ ಮಾಡ್ಕೊಂಡೀನಿ. ಸೊ ಆಲ್ರೆಡಿ ಒಂದು ತವ ಇಟ್ಟೀನಿ, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಇದನ್ನು ಈ ಥರ ತೊಗೊಳಕ್ಕೂ ಬರ್ತಲ್ಲ, ಅಂದರೆ ಫುಲ್ಲು ಪಾಲಕ್ ಸೊಪ್ಪು ದಪ್ಪ ದಪ್ಪ ಕಟ್ ಮಾಡಿದ್ದೀನಿ. ಫುಲ್ ಹೆಂಗಂದರೆ ಇಟ್ಕೊಂಡು ತಟ್ಟಬೇಕಲ್ಲೇ ತವೆ ಮೇಲೆ ಎಲ್ಲನೂ ಹಾಕಿ ನಾನು ಈ ಥರ ತಟ್ಟಿದ್ದೀನಿ ನೋಡಿ. ತಟ್ಟಿದ ಮೇಲೆ ನನ್ನ ಹತ್ರ ಇದು ಹೇಳಿದ್ನಲ್ಲ, ಯಾವಾಗಲೂ ಮೇಲೆ ಇದನ್ನು ಎಳ್ಳು ಹಾಕ್ಕೊಂಡಿನಿ. ಎಳ್ಳು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ, ಯಾಕಂದರೆ ಸ್ವಲ್ಪ ಇದಾಗಬೇಕಂತ. ಆಮೇಲೆ ಲೋ ಫ್ಲೇಮಲ್ಲಿ ಕುಡಿಸಿದ ಮೇಲೆ ನೋಡಿ ಟರ್ನ್ ಮಾಡಿದ್ದೀನಿ, ಈ ಥರ ಆಗಿದೆ, ಕ್ರಿಸ್ಪಿ ಬಂದಿದೆ ಪೂರ. ಆಮೇಲೆ ಇದನ್ನು ಏನಂದರೆ ಅಲಸಂದಿ ಕಾಳು ಪಲ್ಯ ಇತ್ತು, ಮತ್ತು ಇದನ್ನು ನನ್ನ ಮಗಳು, ನನ್ನ ತಮ್ಮ ಎಲ್ಲರೂ ಇಷ್ಟಪಟ್ಟು ತಿಂದಿದ್ದಾರೆ. ಅದರಲ್ಲಿ ಅರ್ಧ ಕಾಲಾಗ್ಯದಲ್ಲ ಅವ್ರು ತಿಂದಿದ್ದು, ಉಳ್ದರ್ಧ ನಾನು ತಿಂದೀನಿ. ನೋಡ್ಬೋದು, ನನ್ನ ಮಗಳಿಗೆ ತಿನ್ನಿಸ್ಕೋತಾ ನಾನು ಸಹ ತಿಂದಿದ್ದು. ಅದು ನೈಟ್ದು. ಸೊ ನೈಟ್ ಅದಷ್ಟು ತಿಂದು ನಾನು ಡೇನ ಕಂಪ್ಲೀಟ್ ಮಾಡಿದೆ. ಚೆನ್ನಾಗಿ ನಿಜ ಹೇಳಬೇಕಾದ್ರೆ ನಿಜ ಚೆನ್ನಾಗಿ ಟೇಸ್ಟ್ ಇತ್ತು. ಸೊ ಈ ಥರನೇ ನಿಮಗೆ ವಿಡಿಯೋಸ್ ಬೇಕಾದರೆ ನೆಕ್ಸ್ಟ್ ಫಾಲೋ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್, ಶೇರು, ಕಮೆಂಟ್ ಮಾಡಿ. ಮತ್ತು ಏನಂತಂದರೆ ನೆಕ್ಸ್ಟ್ ವಿಡಿಯೋ ಬರ್ತದೆ, ಸೊ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತು ನೈಟು ಆ್ಯಕ್ಚುಲಿ ಟಿಫನ್ನು ಅಂದರೆ ಪಾಲಕ್ ಚೀಲ ತಿಂದ ಮೇಲೆ ನಾನು ವಾಕ್ ಮಾಡಿದ್ದು. ಫುಲ್ ಕತ್ಲೆ ಇದೆ, ಈವ್ನಿಂಗ್ ಮಾಡಬೇಕಿತ್ತು, ಈವ್ನಿಂಗ್ ಮಳೆ ಬಂತು, ಸೊ ಮಾಡೋಕ್ಕಾಗಲಿಲ್ಲ, ನೈಟ್ ಮಾಡಿದ್ದೆ. ಇದಿಷ್ಟ ಆಗಿತ್ತು ಇವತ್ತಿನ ದಿನ. ನೆಕ್ಸ್ಟ್ ವೀಡಿಯೋಗೋಸ್ಕರ ಫಾಲೋ ಮಾಡಿ. ಥ್ಯಾಂಕ್ ಯು.